ಫಾರೆಸ್ಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ ರಶ್ ಇದೆ, ಕ್ಯೂ 4 ಗಂಟೆಗೆ ಓಪನ್ ಅಂತೆ. ಸೊ ಅದಕ್ಕೋಸ್ಕರ ಟಿಕೆಟ್ ತಗೊಳ್ಳೋಕ್ಕೆ ಇಷ್ಟೊಂದು ರಶ್ ಇದೆ. ಸೊ ಓಕೆ ಬನ್ನಿ ನೋಡೋಣ ಹೊರಗಡೆ ಹೋಗಿ. ಇದೆ ಒಬ್ರಿಗೆ 210 ರೂಪಾಯಿ ಅಂತೆ ಟಿಕೆಟ್, ಸಿಕ್ಕಾಪಟ್ಟೆ ಜಾಸ್ತಿ ಆದರೆ. ಸೊ ಏನಿದೆ ಏನೋ ಗೊತ್ತಿಲ್ಲ ಒಳಗಡೆ. ಸೊ ನೋಡೋಣ ಬನ್ನಿ. ಸೊ ಒಬ್ರಿಗೆ 210 ರೂಪಾಯಿ ತುಂಬ ಜಾಸ್ತಿ ಆಯಿತು. ಸೊ ಮಾಮೂಲಿ ಟೈಮಲ್ಲಿ ಬಂದರೆ 180 ರೂಪಾಯಿ ಅಂತೆ. ಶನಿವಾರ ಭಾನುವಾರ ಗೌರ್ಮೆಂಟ್ ಹಾಲಿಡೇ ದಿವಸ 210 ರೂಪಾಯಿ ಒಬ್ರಿಗೆ. ಮಕ್ಳಿಗೆ ಏನು ತೊಗೋತಾರೋ ಏನೋ ಗೊತ್ತಿಲ್ಲ. ಸೊ ನೋಡ್ರಿ, ಫುಲ್ ಟಿಕೆಟಾ? ಫುಲ್ ಟಿಕೆಟ್ ತಗೋಬೋದಾ? ಚೇಂಜ್ ಇಲ್ಲ. ಸೊ ನೋಡಿ, ಇದು ನೋಡೋಕ್ಕೆ ಇಷ್ಟೊಂದು ರಶ್ ಇದೆ. ಎಲ್ಲ ಹೋಗ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ಬೋಟಲ್ಲಿ ಕರ್ಕೊಂಡೋಗಿ ಬರ್ತಾರೆ ಅನ್ಸುತ್ತೆ ಕಣೆ, ಅದಕ್ಕೆ 210 ರೂಪಾಯಿ ತಗೋದಾರದು. ಇಲ್ಲಾಂದ್ರೆ ಏನಿಲ್ಲ, ಅಲ್ಲಿ ನೋಡೋಕ್ಕೆ ಒಂದು ಬ್ಯಾಚ್ ಕರ್ಕೊಂಡು ಹೋಗ್ತಾರೆ, ಒಂದು ಬ್ಯಾಚ್ ಕರ್ಕೊಂಡ್ಬರ್ತಾರೆ. ಒಟ್ಟು ಮೊಬೈಲ್ ಪಾಡು. ಸೊ ನೋಡಿ ಇದೆ ನೀನು ಹೋಗ್ಬೇಕು. ಸೊ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೋಗೋದು, ಅಲ್ಲಿಂದ ಕ್ಯಾಂಪಿಂಗ್ ಇದೆ. ನೀರು ಆಳ ಐತೆ ಕಣ್ರು. ಸೋಲರ್ ನೋಡಿ ಡ್ರಿಫ್ಟಿಂಗ್ ಮಾಡ್ತಾರೆ. ಸೊ ಅದು 500 ರೂಪಾಯಿ ಒಬ್ರಿಗೆ. ಸೊ ಫೈನಲ್ ಆಗಿ ಬಂದಿದ್ದೀವಿ ಈ ಕಡೆಗೆ. ನೋಡಿ ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಸೊ ಬನ್ನಿ ಹೊರಗಡೆ ಹೇಗಿದೆ ಏನು ನೋಡೋಣ. ಸೊ ಇದೆ ದುಬಾರಿ ಆನೆ ಶಿಬಿರ. ಬಾ ಮಸ್ತಿ ಸ್ಕೂಲ್ ಮುಂದೆ ಐತೆ ಬಾರೋ. ಕಾಣ್ತಾ ಇದೆ ಅಲ್ಲಿ ನೋಡಲಿ ಸುಮ್ಮನೆ ಎಲಿಫೆಂಟ್ ಆನೆ. ಸೊ ಆನೆಗೆಲ್ಲ ಸ್ನಾನ ಎಲ್ಲ ಮಾಡಿಸ್ಬೋದಂತೆ. ಸೊ ಬೆಳಗ್ಗೆ ಟೈಮ್ ಬಂದರೆ ಕಾಣ್ತಾ ಇದೆ ನೋಡಿ, 5 ಆನೆ ಇದೆ. ಸೈಲೆಂಟಾಗಿರಬೇಕು, ಗಲಾಟೆ ಮಾಡ್ಬಾರ್ದು ಇಲ್ಲಿ. ಓಕೆ, ಇಲ್ಲಿ ಓಹೋ ನೋಡಿ ಶುದ್ಧ ಐತೆ ಅಂತ ನೋಡಿ, ಶುದ್ಧ ಐತೆ. ಬನ್ನಿ ಈ ಕಡೆ ನೋಡಿ
ಹಾಂ ನೋಡ್ಬೇಕು. ಓಹೋ ಇಲ್ಲಿ ನೋಡಿ ಇಲ್ಲಿ ಕಪ್ಪ ದೊಡ್ಡನೆ ಫುಡ್ಡು ಹುಲ್ಲು ಮತ್ತು ಭತ್ತ ಉಪ್ಪು ಪುಟ್ಟಿ ಕೊಡ್ತಾರೆ. ಹುಲ್ಲು ಭತ್ತ ಉಪ್ಪು. ಸೊ ಇದು ಒನ್ ಟೈಮ್ ಫೀಡಿಂಗ್. ಇನ್ನೂ ಅಲ್ಲೆಲ್ಲ ಇದೆ ನೋಡಿರಿ. ಆನೆಗೆ ಸ್ನಾನ ಮಾಡ್ತಾರೆ ನೋಡೋಣ. ಹಾಂ ಆನೆಗೆ ಸ್ನಾನ ಮಾಡ್ತಾರೆ. ಫೀಡಿಂಗ್ ಅನ್ನ ಚೆನ್ನಾಗಿ ತಿಳ್ಕೊತೀವಿ. ನಡಿಕೆನಲ್ಲಿ ಮುಂದೆ ಕಟ್ಬಿಟ್ಟು ತಿನ್ನಿಸ್ತಾವ್ರೆ. ಹಾಂ ಬಾ ಹೋಗೋಣ ಈಗ. ಅಲ್ಲಿ ಹೋಗೋಣ, ಆ ಕಡೆ ಹೋಗೋಣ. ಬಚ್ಚಿನ ಇಲ್ಲೂ ಸಹ ಸಾಕಾಗಿದೆ. ಇಲ್ಲೂ ತುಂಬ ಹತ್ರದಲ್ಲಿ ಕಾಣುತ್ತೆ. ಸೊ ನೋಡಿ ತಿನ್ನಿಸ್ತಾ ಇದ್ದಾರೆ. ಸೊ ನಾವೇ ಫೀಡಿಂಗ್ ಮಾಡ್ತೀವಿ ನೋಡಿ. ನಡಿ ಸೊ 50 ರೂಪಾಯಿ ಕೊಟ್ಟರೆ ಅದು ಕೊಡ್ತಾರೆ. ಸೊ ತಗೊಂಡು ಆನೆಗೆ ಹಾಕ್ಬೇಕು. ಬಪ್ಪ ದಸರಾ ಆನೆ ಮನೆ ಎಲ್ಲರೂ ಉಳ್ಕೊಡ್ತಾ ಇದ್ದಾರೆ. ಏಕ್ ಬೇಡ ಅನಿಸ್ತದ. ಸೊ ಆ ಥರ ಫೀಡಿಂಗ್ ಮಾಡಿಸ್ಬೋದು ನಾವು ದುಡ್ಡು ಕೊಟ್ಬಿಟ್ಟು. ಸೊ ಅಲ್ಲಿಗೆಲ್ಲ ಯಾರಿಗೂ ಪ್ರವೇಶ ಇಲ್ಲ. ಸೊ ಅದು ಅಂದರೆ ಆನೆ ಟ್ರೈನಿಂಗ್ ಮಾಡ್ತಾರಲ್ಲ ಅದು. ಇವಳೊಂದು ಆನೆ ಏನೋ ಆನೆ ಮೇಲೆ ಹತ್ತಿ ಸಫಾರಿ ಮಾಡ್ತಾರಲ್ಲ ಅಂಥವ್ರಿಗೆ ಅನಿಸುತ್ತೆ ಇದು. ಅಲ್ಲಿ ನಿಲ್ಸ್ಬಿಟ್ಟು ಆನೆ ಇಲ್ಲಿ ಹತ್ತಿಸ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದು ಕಟ್ಟಿರೋದು. ಸೊ ನೋಡಿ ಇಲ್ಲೆಲ್ಲ ಆನೆಗಳಿಗೆ ಟ್ರೈನಿಂಗ್ ಕೊಡೋಕ್ಕೆ, ಹೊಸ ಆನೆಗಳು ಬರ್ತದಲ್ಲ ಅದು ಟ್ರೈನಿಂಗ್ ಕೊಡೋಕ್ಕೆ ಕೂಡಾಕಿರುತ್ತೆ. ಸೊ ಅಲ್ಲೆಲ್ಲ ಜನ ಪ್ರವೇಶ ಇಲ್ಲ. ನೋಡಿ ಹೆಂಗೆ ಮಾಡಿದ್ದಾರೆ, ಮರದಲ್ಲೇ ಮಾಡಿದ್ದಾರೆ ಎಲ್ಲ. ಈಗ ಬಂದು ಈಗ ಒಂದು ರೌಂಡ್ ಹೋಗಿ ಆನೆಗಳು ನೋಡ್ಕೊಂಡು ಹಂಗೆ ಒಂದು ರೌಂಡ್ ಬರೋದು. ಸೊ ಅಷ್ಟೇ. ಇಷ್ಟಕ್ಕೆ 210 ರೂಪಾಯಿ ಒಬ್ರಿಗೆ. ನಾರ್ಮಲ್ ಟೈಮಲ್ಲಿ
180 ರುಪೀಸ್ ಅಂತೆ. ಸೊ ಓಕೆ, ಅದು ಏನಂದರೆ ಆನೆಗಳಿಗೆ ಡೈಲಿ ಎಷ್ಟೋ ಕೆ ಜಿ ಗಟ್ಟಲೆ ಫುಡ್ಡೇ ಕೊಡಬೇಕಂತೆ. ಸೊ ಖರ್ಚಾಗುತ್ತೆ ಪಾಪ, ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ, ಮತ್ತೆ ಆನೆ ಹತ್ರಕ್ಕೆ ಬಂದಿದ್ದೀವಿ. ಫೀಡಿಂಗ್ ಮಾಡಿಸ್ಬೋದು ಆ ಥರ ದುಡ್ಡು ಕೊಟ್ಬಿಟ್ಟು. ನೋಡಿ ನೋಡಿ ಫೈನಲ್ ಆಗಿ ಹೋಗಿದ್ದು ಆ ಕಡೆಯಿಂದ ಈ ಕಡೆಗೆ ಬಂದಿದ್ದೀವಿ ಈಗ. ಸೊ ನಾವು ಬರೋಕ್ಕೂ ಮುಂಚೆನೇ ನೋಡಿ, ನಾವು ಬಂದಾದ್ಮೇಲೆ ಆನೆ ಸ್ನಾನ ಮಾಡ್ತಿದ್ವಿ. ಸೊ ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಒಂದು ಸಲ ದುಬಾರೆ ಫಾರೆಸ್ಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ನೀವು ಆಲ್ ರೌಂಡ್ ಮಡಿಕೇರಿ ಏನು ಟ್ರಿಪ್ ಮಾಡ್ತೀರಾ ಅದರಲ್ಲಿ ಬೆಸ್ಟ್ ಅನ್ನೋದು ದುಬಾರೆ ಫಾರೆಸ್ಟು. ಸೊ ಅದೊಂದೇ ವರ್ತ್ ಅದು. ಸೊ 210 ರೂಪಾಯಿ ಕೊಟ್ಟರೆ ಏನು ಲಾಸ್ ಇರೋದಿಲ್ಲ. ಸೊ ತುಂಬ ಚೆನ್ನಾಗಿದೆ. ಸೊ ಒಂದು ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಸ್ನಾನ ಮಾಡ್ತಾ ಕರ್ಕೊಂಡ್ಬರ್ತಾ ಇದ್ದಾರೆ ಈಗ.